ವಕ್ಫ್ ವರದಿ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಸದ್ಯ ಕಾಂಗ್ರೆಸ್ಗೆ ಕಂಟಕವಾಗುತ್ತಾ ಅನ್ನುವಂತಹ ಪ್ರಶ್ನೆ ಮನೆ ಮಾಡಿದೆ. ಇದರಲ್ಲೂ ಅನ್ವರ್ ಮಾಣಿಪ್ಪಾಡಿಯ 150 ಕೋಟಿ ಪ್ರಸ್ತಾಪ ಏನಿದೆ ಅದು ಸದ್ಯ ಕೋಲಾಹಲವನ್ನೇ ಎಬ್ಬಿಸಿದೆ. ಈ ವಿಷಯವಾಗಿ ವಿಡಿಯೋ ಕೂಡ ರಿಲೀಸ್ ಮಾಡಿತು ಕಾಂಗ್ರೆಸ್. ಇದಕ್ಕೆ ಮಾಣಿಪ್ಪಾಡಿ ತಿರುಗೇಟನ್ನ ಕೊಟ್ಟಿದ್ದಾರೆ. ಖರ್ಗೆ ಕುಟುಂಬ ಅಕ್ರಮವಾಗಿ ಆಸ್ತಿ ಗಳಿಸಿರುವಂತಹ ಆರೋಪವನ್ನು ಕೂಡ ಮಾಡಲಾಗಿದೆ. ಯಾರೇನು ಹೇಳಿದ್ರು ಈ ವರದಿ ನೋಡಿ. ವಕ್ಫ್ ವರದಿ ಜಾರಿಯಾದ್ರೆ ಕಾಂಗ್ರೆಸ್ಸಿಗರಿಗೆ ಕಂಟಕನ? ಖರ್ಗೆ ಕುಟುಂಬ ಕೂಡ ಅಕ್ರಮ ಆಸ್ತಿ ಮಾಡಿದೀಯಾ? ವಿಡಿಯೋ ರಿಲೀಸ್ಗೆ ಮಾಣಿಪ್ಪಾಡಿ ಟಕ್ಕರ್. ವರದಿ ಬಹಿರಂಗಗೊಳಿಸದಂತೆ ವಿಜೇಂದ್ರ 150 ಕೋಟಿ ಆಮಿಷ ಒಡ್ಡಿದ್ದರು ಎಂಬ ಕಾಂಗ್ರೆಸ್ ಅಸ್ತ್ರ ರಿವರ್ಸ್ ಆಗ್ತಿದೆ. ಅನ್ವರ್ ಮಾಣಿಪ್ಪಾಡಿ ಮಾತನಾಡಿರುವ ವಿಡಿಯೋ ಇದೆ ಅಂತ ಹೇಳಿ ಸದನದ ಒಳಗೆ ಸಚಿವ ಪ್ರಿಯಾಂಕ ಖರ್ಗೆ ಆರೋಪಿಸಿದ್ರೆ, ಸದನದ ಹೊರಗೆ ಸಿಎಂ ಸಿದ್ದರಾಮಯ್ಯ ಕೂಡ ಆರೋಪ ಮಾಡಿದ್ರು. ಅದಾದ ಬಳಿಕ ಅನ್ವರ್ ಮಾಣಿಪ್ಪಾಡಿ ನನಗೆ ವಿಜೇಂದ್ರ ಆಮಿಷ ಒಡ್ಡಿಲ್ಲ ಅಂತ ಹೇಳುವ ಮೂಲಕ ರಾಜಕೀಯ ಮೇಲಾಟ ಜೋರಾಗಿದೆ. ವಿಜೇಂದ್ರ ಹಾದಿಯಾಗಿ ಬಿಜೆಪಿ ನಾಯಕರು ಕಾಂಗ್ರೆಸ್ ವಿರುದ್ಧ ತಿರುಗಿ ಬಿದ್ದಿದ್ದು ಸಿಬಿಐ ತನಿಖೆಗೆ ಆಗ್ರಹಿಸಿದ್ದಾರೆ. ಮೊದಲು ಹೇಳಿದವ್ರು ಯಾರ್ರೀ? ಅವರು 150 ಕೋಟಿ ಆಫರ್ ಮಾಡಿದ್ರು ಅಂತ ಅವರೇ ಹೇಳಿರೋದು. ವಿಡಿಯೋ ರೆಕಾರ್ಡ್ನಲ್ಲಿ ಇದೆ, ಪ್ರೆಸ್ ಮೀಟಿಂಗ್ ಮಾಡಿ ಹೇಳಿರೋದು. ಅದ್ರ ಮೇಲೆ ತಾನೇ ನಾವು ರಿಯಾಕ್ಟ್ ಮಾಡಿರೋದು. ಈಗ ಇಲ್ಲ ಅಂತಂದ್ರೆ ನಾವು ರಿಯಾಕ್ಟ್ ಮಾಡಿರೋದು ಸರಿಯಾಗಿದೆ ನನ್ನ ಪ್ರಕಾರ. ಈಗ ಅವ್ರು ಹೇಳಿದ್ದಾರೆ, ಈಗ ಅದ್ರ ಪ್ರಸ್ತಾಪ ಚರ್ಚೆ ಮಾಡ್ತಾರೆ. ಅವರ ಬಾಯಲ್ಲೇ ಅನೇಕ ವಿಚಾರಗಳನ್ನ ಬಂದಿತ್ತು. ಅದನ್ನ ಮುಖ್ಯಮಂತ್ರಿಗಳು ಉಲ್ಲೇಖ ಮಾಡಿದ್ದಾರೆ. ಪ್ರಧಾನಮಂತ್ರಿಗಳು ಮತ್ತು ಹೋಮ್ ಮಿನಿಸ್ಟರ್ಗೆ ನಾನೀಗಾಗಲೇ ನನ್ನ ಅಭಿಪ್ರಾಯ ಕೂಡ ನಾನು ಕಾಗದದಲ್ಲಿ ಬರೆದಿದ್ದೇನೆ ಅಂತ ಕೂಡ ತಿಳಿಸಿದ್ದಾರೆ. ಸೊ ಎಲ್ಲ ದಾಖಲೆಗಳು ಎಲ್ಲೂ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ಒಬ್ಬ ರಾಜಕೀಯ ಒತ್ತಡದ ಮೇಲೆ ಅವರು ಯೂಟರ್ನ್ ಮಾಡಿದ್ದಾರೆ. ಅಷ್ಟು ಬಿಟ್ರೆ ನಮ್ಗೆ ನಮ್ಮ ಕಣ್ಣೆದುರುಗಡೆನೆ ಎಲ್ಲ ಇರ್ಬೇಕಾದ್ರೆ ಅವ್ರಿಗೆ ಗೊತ್ತಿದೆ ಸಿಬಿಐಗೆ ನಾವು ಹ್ಯಾಂಡ್ ಓವರ್ ಮಾಡಲ್ಲ ಅಂತ ಅವ್ರಿಗೆ ಗೊತ್ತಿದೆ. ಅದಕ್ಕೆ ಅವ್ರು ಸಿಬಿಐ ಅಂತ ಹೇಳ್ತಾ ಇದ್ದಾರೆ. ಸಿಬಿಐನವ್ರು ಬರೀಲಿ, ಇದು ನಮ್ಗೆ ಹ್ಯಾಂಡ್ ಓವರ್ ಮಾಡಲಿ ಅಂತ ಆಮೇಲೆ ಮಾತಾಡೋದು. ಅವರು ಸ್ಪಷ್ಟವಾಗಿ 150 ಕೋಟಿ ಆಫರ್ ಮಾಡಿದ್ರು ಅಂತ ಅವ್ರು ಹೇಳಿದ್ದಾರೆ. ಅದರದ್ದು ಕ್ಲಿಪ್ಪಿಂಗ್ಸ್ ಕೂಡ ತಮ್ಮ ಕಡೆನೂ ಇದೆ. ಒಬ್ಬ ಸ್ನೇಹಿತ ಇಂಟರ್ವ್ಯೂ ಮಾಡುವಾಗಲೂ ಕೂಡ ಅದನ್ನು ಅವರೇ ಹೇಳಿದ್ದಾರೆ. ನಾವ್ಯಾರು ಹೇಳಿರ್ತಕ್ಕಂಥಲ್ಲ, ಅಥವಾ ಆ ವಿಡಿಯೋನ ಯಾರು ಕೂಡ ಸೂಪರ್ ಇಂಪೋಸ್ ಮಾಡಿ ಕ್ರಿಯೇಟ್ ಮಾಡಿರೋದಲ್ಲ, ಅವರೇ ಹೇಳಿರೋದು. ಈಗ ಆಲ್ ಆಫ್ ಎ ಸಡನ್ ಇವರೆಲ್ಲ BJP-ಯವರು ಅವರಿಗೆ ಒತ್ತಡ ಹಾಕಿ ಧಮಕಿ ಹಾಕಿ ಅವರಿಗೆ ಉಲ್ಟಾ ಹೇಳೋಂಗೆ ಮಾಡಿದ್ದಾರೆ. ಆದ್ದರಿಂದ ಮುಖ್ಯಮಂತ್ರಿಗಳು ಏನು ಹೇಳಿದರು, ಇದನ್ನು CBI ಕೊಟ್ಬಿಡಿ, ಸತ್ಯಾಂಶ ಬರುತ್ತೆ ಹೊರಗಡೆ ಬರುತ್ತೆ, ನೀವು CBI ಕೊಡಿ ಅಂತಕ್ಕಂಥ ಮಾತನ್ನು ಹೇಳಿದ್ದಾರೆ. ಅದ್ರ ಬಗ್ಗೆ ಚರ್ಚೆ ಮಾಡ್ತೀವಿ. ಆದರೆ ಕಾಂಗ್ರೆಸ್ನವರೇ ಇದ್ದಾರೆ, ಯಾರಿದ್ರೂ ಕೂಡ ನಾವು ತನಿಖೆ ಅಂತಂದರೆ ಯಾರಿದ್ರೂ ಗೊತ್ತಾಗಲೇಬೇಕಲ್ಲ. ಅಲ್ಲಲ್ಲ, ಇರಲಿ ಬಿಡಿ, ಯಾರಿದ್ರೆ ಅವರು ತಪ್ಪು ಮಾಡಿದವರಿಗೆ ಅದು ಏನು ಕಾನೂನು ಕ್ರಮ ತಗೊಳ್ಳೋದಂದ್ರೆ ತಗೊಳ್ಳೇಬೇಕಾಗುತ್ತೆ. ಚರ್ಚೆ ಮಾಡ್ತೀವಿ. ಈ ನಡುವೆ ಇವತ್ತು ಮತ್ತೆ ಅಲ್ಪಸಂಖ್ಯಾತ ಆಯೋಗದ ಮಾಜಿ ಅಧ್ಯಕ್ಷ ಅನ್ವರ್ ಮಾಣಿಪ್ಪಾಡಿ ಬಾಂಬ್ ಹಾಕಿದ್ದು, ಅವರ ವಕ್ಫ್ ಅಕ್ರಮದ ಕುರಿತ ವರದಿ ಹೊರಬಂದ್ರೆ ಪ್ರಿಯಾಂಕ ಖರ್ಗೆ, ಮಲ್ಲಿಕಾರ್ಜುನ್ ಖರ್ಗೆ ಸೇರಿ ಕಾಂಗ್ರೆಸ್ನವರು ಕಳ್ಳರು ಅನ್ನೋದು ಹೊರಗೆ ಬರುತ್ತೆ. ಪ್ರಿಯಾಂಕ ಖರ್ಗೆ ಅವರ ಅಪ್ಪ ಮಲ್ಲಿಕಾರ್ಜುನ ಖರ್ಗೆ ಗುಲ್ಬರ್ಗಾದಲ್ಲಿ ಎಷ್ಟು ವಕ್ಫ್ ಆಸ್ತಿನ ಒಳ ಹಾಕಿಕೊಂಡು ಬೇನಾಮಿ ಆಸ್ತಿ ಮಾಡಿದ್ದಾರೆ ಅನ್ನೋದು ಗೊತ್ತಾಗತ್ತೆ ಅಂತ ಆರೋಪ ಮಾಡಿದ್ದಾರೆ. ಹೊರಗೆ ಬಂದಲ್ಲಿ ಎಲ್ಲ ನಿಮ್ಮ ಪಿತ್ತಲೆ ಹೊರಗೆ ಬೀಳುತ್ತೆ. ನೀವೆಲ್ಲರೂ ಕಳ್ಳರು ಗೊತ್ತಾಗುತ್ತೆ. ನಿಮ್ಗೆ ಪುರುಷತ್ವ ಇದೆಯಾ? ಕೊಡಿ CBIಗೆ, ಆಮೇಲೆ ಮಾಡ್ತಾ ಏನಂತೇಳಿ. ನಾನು ತಿರುಗಿ ಹೊಡಿತೇನೆ. ನಿನ್ನೆ ಕೂಡ ನನ್ನ ಹೇಳಿಕೆಯಲ್ಲಿ ಹೇಳಿದ್ದೆ. ನಾನು ಕಿಡಿ ಕಾಯಿದ ಹೌದು, ವಿಜೇಂದ್ರನನ್ನು ಕೂಡ ಬೈದಿದ್ದೆ. ನಾನು ವಿಜೇಂದ್ರ ಮೇಲೆ ಆರೋಪ ಮಾಡಿದ್ದೆ ನಾನು. ಆದರೆ ಆಮೇಲೆ ಹೇಳಿ ಆದಮೇಲೆ ನನಗೆ ಗೊತ್ತಾಯ್ತಂಗೆ ವಿಜೇಂದ್ರ ನನ್ನ ಡೆಪ್ತ್ ನೋಡಲಿಕ್ಕೆ ನಾನು ಎಷ್ಟರ ಮಟ್ಟಿಗೆ ಇಲ್ಲಿ ಗಟ್ಟಿಯಾಗಿದ್ದೇನೆ ಹೇಳಲಿಕ್ಕೆ ಅವನು ಮಾತು ಹೇಳಿದ್ರು ವಿನ ಅದು ಆ್ಯಕ್ಚುಲಿ ಮಾಡಬೇಕಂತೇಳಿಲ್ಲ. ನಿಮ್ಮ ಕಾಂಗ್ರೆಸ್ನವ್ರು ಎಷ್ಟು ಮಂದಿ ಎಷ್ಟೆಷ್ಟು ಕೋಟಿಗಳನ್ನು ನುಂಗಿದ್ದೀರಂತ, ಅದಕ್ಕೆ ನೀವು ಒಪ್ಪಲೇಬೇಕು. ಅದರಲ್ಲಿ ಅರ್ಥ ಇಲ್ಲ. ನಿಮ್ಮ ಮಂಡೆ ಹಾಳಾಗಿದೆ, ನಿಮ್ಮ ತಲೆ ಹಾಳಾಗಿದೆ. ಅದಕ್ಕೋಸ್ಕರ ನೀವು ಸುಪ್ರೀಂ ಕೋರ್ಟು, ಹೈಕೋರ್ಟು, ಲೋಕಾಯುಕ್ತ ಒಪ್ಪಿದ ವರದಿಯನ್ನು ನೀವು ಒಪ್ತಾ ಇಲ್ಲ. ಭಾಳ ವರ್ಷಗಳಿಂದ ಲೂಟಿ ಮಾಡ್ತಾ ಬಂದವರು ಕಾಂಗ್ರೆಸ್. ಅವ್ರು ಒಪ್ಪುದಿಲ್ಲ. ಯಾಕೆ ಒಪ್ಪಲಿಕ್ಕೆ ಸಾಧ್ಯ ಉಂಟಾ? ಹೈಕೋರ್ಟಲ್ಲಿ ಗೆದ್ದಿಲ್ವಲ್ಲ, ನಾವು ಸುಪ್ರೀಂ ಕೋರ್ಟಲ್ಲಿ ಗೆದ್ದಿಲ್ವಾ? ಲೋಕಾಯುಕ್ತ ಹೇಳಿಲ್ವಾ? ಮಾಡಿ ಸ್ವಾಮಿ, ಸ್ವಲ್ಪ ಮರ್ಯಾದಿಂದ ಮಾಡಿ. ನೀವು ನಮ್ಮ ಕಾನ್ಸ್ಟಿಟ್ಯೂಷನ್ ಪ್ರಕಾರ ಮಾಡಿದ ವಿಷಯ ಇದು. ಆ ಕಾನ್ಸ್ಟಿಟ್ಯೂಷನ್ ಒಪ್ಪುದಾದರೆ, ಹೈಕೋರ್ಟಲ್ಲಿ ಒಪ್ಪುದಾದರೆ, ಸುಪ್ರೀಂ ಕೋರ್ಟ್ ಒಪ್ಪುದಾದರೆ, ಲೋಕಾಯುಕ್ತ ಒಪ್ಪುದಾದರೆ ಇದು ಮಾಡಲೇಬೇಕು. ನೀವು ಯಾರು ಒಪ್ಪಲಿಕ್ಕೆ ಕಳ್ಳರ ಕೂಟ ನೀವು. ಸ್ವಾಮಿ, 7,000 ಪುಟದ ನಾನು ಕೊಟ್ಟ ವರದಿಯಲ್ಲಿ ನಿಮಗೆ ಯಾರಿಗೂ ತಪ್ಪಿಸ್ಕೊಳ್ಳಿಕ್ಕಾಗಲ್ಲ. ಯಾಕೆ ನಿಮ್ಮ ಅಪ್ಪಾಜಿಯವರು ಇಲ್ವಾ? ಏಷ್ಯಾ ಮಾಲು ಗುಲ್ಬರ್ಗದಲ್ಲಿ ನಿಮ್ಮ ಅಪ್ಪಾಜಿಯವರು ಬೇನಾಮಿ ಹೆಸರಲ್ಲಿ ಎಷ್ಟು ತಗೊಂಡಿದ್ದಾರೆ? 800 ಮನೆಗಳು, ಫ್ಲ್ಯಾಟ್ಗಳು. ಪ್ಲಸ್ ಇಲ್ಲಿ ಎಲ್ಲಿ ಇಲ್ಲ ಅಂತ ದೊಡ್ಡ ಮಾಲ್ ಗುಲ್ಬರ್ಗದಲ್ಲಿ ಏಷ್ಯಾ ಮಾಲ್ ಅಂತೇಳಿ ಹೇಗೆ ಮಾಡಿದರು? ನಿಮ್ಮ ಇಡೀ ಕೂಟದವರು, ಇಡೀ ಕಾಂಗ್ರೆಸ್ದವರು ಬೇನಾಮಿ ಹೆಸರಲ್ಲಿ
ಅದರಲ್ಲಿ ಪಾಲ್ದಾರಲ್ವೇ ಕಮ್ಯುನಿಸ್ಟ್ ಹೇಳಿ, ಯಾವ ಹೆಸರು ಹೇಳಿ? ಎಲ್ಲರೂ ಇದ್ದೀರಾ ನೀವು? ಎಲ್ಲರೂ ಇದ್ದೀರಾ? ಅಯ್ಯೋ, ನನ್ನ ವರದಿಯನ್ನು ನೀವು ಒಪ್ಪಲಿಕ್ಕೆ ಸಾಧ್ಯವಿಲ್ಲ. ಯಾಕೆ ನೀವೆಲ್ಲರೂ ಕಳೆದು ಸಿಕ್ಕಿ ಬೀಳ್ತೀರಾ, ಇನ್ಕ್ಲೂಡಿಂಗ್ ನಿಮ್ಮ ಅಪ್ಪಾಜಿಯವರು ಮಿಸ್ಟರ್ ಸೀನಿಯರ್ ಖರ್ಗೆ, ಅವ್ರು ಕೂಡ ಸಿಕ್ಕಿ ಬೀಳ್ತಾರೆ. ಅದಕ್ಕೋಸ್ಕರ ಈ ಮಾತು ಆಡಲೇಬೇಕು. ಹೈಕೋರ್ಟ್ ಒಪ್ಪಿದೆ, ಲೋಕಾಯುಕ್ತ ಒಪ್ಪಿದೆ, ಸುಪ್ರೀಂ ಕೋರ್ಟ್ ಒಪ್ಪಿದೆ. ಅವ್ರಿಗಿಂತ ದೊಡ್ಡವರು ನೀವಾ? ನಿಮ್ಮಂಥ ಕಳ್ಳವರು ಯಾಕೆ ಈ ಊರಲ್ಲಿದ್ದೀರಾ? ಮಾಣಿಪ್ಪಾಡಿ ಆರೋಪ ಸಾಬೀತುಪಡಿಸಲಿ ಐಟಿ, ಇಡಿ, ಸಿಬಿಐ ಸುಮ್ಮನಿರುತ್ತಿದ್ವಾ? ಇನ್ನು ಅನ್ವರ್ ಮಾಣಿಪ್ಪಾಡಿ ಆರೋಪಕ್ಕೆ ಸಚಿವ ಪ್ರಿಯಾಂಕ ಖರ್ಗೆ ಸವಾಲು ಹಾಕಿದ್ದಾರೆ. ಅನ್ವರ್ ಮಾಣಿಪ್ಪಾಡಿ ಆರೋಪ ಸಾಬೀತು ಮಾಡಲಿ. ನಮ್ಮ ಕುಟುಂಬದ ಪಾಲು ವಕ್ಫ್ ಹಗರಣದಲ್ಲಿ ಇದ್ದಿದ್ರೆ ಇಷ್ಟು ದಿನ ಬಿಡುತ್ತಿದ್ರ? ಐಟಿ, ಇಡಿ, ಸಿಬಿಐ ಎಲ್ಲವೂ ಬರುತ್ತಿದ್ವು. ಬಿಜೆಪಿಯವರು ಮೊದಲು ಈ ವರದಿಯನ್ನ ಒಪ್ಪಿಕೊಳ್ತಾರಾ? ಸಿಬಿಐ ತನಿಖೆ ನಡೆಸಬಹುದಲ್ವಾ ಅಂತ ತಿರುಗೇಟನ್ನ ಕೊಟ್ರು. ಅನ್ವರ್ ಮಾಣಿಪ್ಪಾಡಿ ಪ್ರಧಾನಿಯವರಿಗೆ ಪತ್ರ ಬರೆದಾಗ್ಲೇ ಯಾಕೆ ಸಿಬಿಐಗೆ ಕೊಡ್ಲಿಲ್ಲ ಅಂತ ಕಿಡಿಕಾರಿದ್ರು. ನೋಡಿ, ಅನ್ವರ್ ಮಾಣಿಪ್ಪಾಡಿ ಅವ್ರ ರಿಪೋರ್ಟ್ ನೀವು ಸರಿಯಾಗಿ ಓದಿದ್ರೆ ಎಲ್ಲ ಕಾಂಗ್ರೆಸ್ ಲೀಡರ್ಸ್ ಮೇಲೂ ಅವರು ಆರೋಪ ಮಾಡಿದ್ದಾರೆ. ಆಮೇಲೆ ನಾವಂತೂ ರಿಪೋರ್ಟ್ ಅವತ್ತೇ ತಿರಸ್ಕಾರ ಮಾಡಿದಿರಲ್ಲ, ಇವರೊಬ್ಬರೇ ಸೈನ್ ಮಾಡಿರೋದು, ಯಾವ ಕಮಿಟಿ ಮೆಂಬರ್ ಸೈನ್ ಮಾಡಿಲ್ಲ, ಅದಕ್ಕೆ ಯಾವುದು ಸಾಕ್ಷಿ ಆಧಾರಗಳಿಲ್ಲ. ಅದನ್ನು ಇಟ್ಕೊಂಡು 2.5 ಲಕ್ಷ ಕೋಟಿ ರೂಪಾಯಿ ಹಗರಣ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಈಗ 4 ಲಕ್ಷ ಕೋಟಿ ಆಗಿದೆ ಅಂತ ಅವರೇ ಹೇಳ್ತಾ ಇರೋದು. ನಮ್ಮ ಪ್ರಶ್ನೆ ಇಷ್ಟೇ, ನಮ್ಮ ಕಾಂಗ್ರೆಸ್ ಹೆಸರಿದ್ರೆ, ನಮ್ಮ ಪಾಲಿದ್ರೆ, ನಂದೇ ಪಾಲಿದ್ರು ಬಿಜೆಪಿ ಯಾರು ಯಾಕೆ ಮುಚ್ಚಾಕಕ್ಕೆ ಹೋಗ್ತಾ ಇದ್ದಾರೆ? ಪ್ರಿಯಾಂಕರ್ಗೆ ಅವರು ಉತ್ತರ ಕೊಡಲಿ. ಮಾಲಫೇಶಿಯಾ ಯಾರ್ದು, ITC ಹೋಟೆಲ್ ಯಾರ್ದು, ಅವ್ರ ಪಾಲು ಏನದರಲ್ಲಿ, ಖರ್ಗೆ ಅವ್ರ ಕುಟುಂಬದ್ದು, ಈ ರೀತಿ ಅವರು ಅದ್ರ ನಾನು ಎಲ್ಲವೂ ಕೂಡ ಅದರಲ್ಲಿ ಇದೆ. ಬಯಲಾದರೆ ಎಲ್ಲ ಹೊರಗೆ ಬರುತ್ತೆ. ಬಯಲು ಮಾಡಿ ಯಾರು ಬೇಡ ಅಂದಿದ್ದಾರೆ? ಅಂಥ ಇಷ್ಟೆಲ್ಲ ಇದ್ದಿದ್ರೆ 10-11 ವರ್ಷ ಸುಮ್ಮನೆ ಬಿಡ್ತಾ ಇದ್ರೇನ್ರಿ ಖರ್ಗೆ ಸಾಹೇಬ್ರಿಗೆ ಅಥವಾ ನಮ್ಮ ಕುಟುಂಬಕ್ಕೆ? ಬಿಡ್ತಾ ಇದ್ರ ಹೇಳಿ? ಎಲ್ಲ ಐಟಿ, ಇಡಿ, ಸಿಬಿಐ ಎಲ್ಲ ಕಳಿಸ್ಲಿ, ಯಾರು ಬೇಡ ಅಂದಿದ್ದಾರೆ? ನಮ್ಮ ಸ್ಟ್ಯಾಂಡು ಅನ್ವರ್ ಮಾಣಿಪ್ಪಾಡಿ ರಿಪೋರ್ಟ್ ಬಗ್ಗೆ ಬಹಳ ಸ್ಪಷ್ಟವಾಗಿದೆ. ಮತ್ತು 3 CM ಇದ್ರಲ್ಲ, ಯಾಕೆ ಟೇಬಲ್ ಮಾಡಿದ್ದನ್ನ ತನಿಖೆ ಮಾಡಿಸಿಲ್ಲ? CBI ಅನ್ನೋ ವಿಚಾರ ಪ್ರಸ್ತಾಪ ಮಾಡಿದ್ರು, ಆ ವಿಚಾರದಲ್ಲೂ CBI ತನಿಖೆ ನಡೀಲಿ. ಏನಂತೀರಿ? 2.3 ಲಕ್ಷ ಕೋಟಿ ರೂಪಾಯಿ ಅವ್ಯವಹಾರ ಆಗಿದೆ ಅಂದರೆ ಇಂಥ ದೊಡ್ಡ ಹಗರಣ ಪ್ರಧಾನಮಂತ್ರಿಗೆ ಅರಿವಿಲ್ಲ ಅಂತೀರಾ? ಅವರೇ ಕೊಡ್ಬೋದಾಗಿತ್ತಲ್ಲ, ಯಾಕೆ ಕೊಟ್ಟಿಲ್ಲ? ಈ ನಡುವೆ 2012ರಲ್ಲಿ ವರದಿ ಸ್ವೀಕಾರ ಮಾಡಿದ್ದ DVS ಕೂಡ ಕಾಂಗ್ರೆಸ್ ವಿರುದ್ಧ ಕಿಡಿಕಾರಿದ್ದಾರೆ. ಅನ್ವರ್ ಮಾಣಿಪ್ಪಾಡಿ ಅವರು ವರದಿ ಕೊಟ್ಟರು, ನಾನೇ ಆಗ ವರದಿಯನ್ನ ಸ್ವೀಕರಿಸಿದ್ದೆ, ನಾನೇ ಸಿಎಂ ಆಗಿದ್ದೆ. ದೊಡ್ಡ ರಾಜಕಾರಣಿಗಳು ಅಂದ್ರೆ ಕಾಂಗ್ರೆಸ್ ಪಕ್ಷದ ಕೆಲವರು ಇದರಲ್ಲಿ ಭಾಗಿಯಾಗಿದ್ದಾರೆ ಎಂಬ ಆರೋಪ ಇತ್ತು. ಆದ್ರೆ ಆಗ ನಾನು ಸಿಎಂ ಸ್ಥಾನದಿಂದ ಕೆಳಗೆ ಇಳಿದೆ. ಈಗ ಇದರ ಕುರಿತು ತನಿಖೆ ಆಗಬೇಕು, ಆಗ ಎಲ್ಲವೂ ಹೊರಬರುತ್ತೆ ಅಂತ ಆಗ್ರಹಿಸಿದ್ರು. ಆದ್ರೆ ಖರ್ಗೆ ಕುಟುಂಬದ ಮೇಲೆ ಅನ್ವರ್ ಮಾಣಿಪ್ಪಾಡಿ ಮಾಡಿದ ಆರೋಪಕ್ಕೆ ಪ್ರತಿಕ್ರಿಯಿಸಲು ನಿರಾಕರಿಸಿದ DCM DK ಶಿವಕುಮಾರ್ ವಿಧಾನಸಭೆಯಲ್ಲಿ ದಾಖಲೆ ಇಟ್ಟು ಚರ್ಚೆ ಮಾಡೋಣ ಅಂದಷ್ಟೇ ಹೇಳಿದ್ರು. ನಾನೇ ಆಗ ಈ ಅನ್ವರ್ ಮಾಣಿಪ್ಪಾಡಿಯ ವರದಿ ಎರಡನ್ನೂ ಕೂಡ ನಾನು ಮುಖ್ಯಮಂತ್ರಿ ಆಗಿದ್ದಾಗ ಆದಷ್ಟು ಬೇಗ ಶೀಘ್ರವಾಗಿ ಅದನ್ನು ತಗೊಂಡು ಅದರ ಬಗ್ಗೆ ತನಿಖೆ ಮತ್ತು ಅದರ ಬಗ್ಗೆ ಚರ್ಚೆಗಳು ನಡಿಬೇಕು, ಸದನದಲ್ಲಿ ಮಂಡನೆ ಮಾಡಬೇಕು ಅಂತ ಹೇಳುವಂಥ ಪ್ರಯತ್ನಗಳನ್ನು ಮಾಡಿದೆ. ಆದರೆ ನನ್ನ ಕಾಲಘಟ್ಟದಲ್ಲಿ ಅದನ್ನು ಮಂಡನೆ ಮಾಡಲಿಕ್ಕೆ ಆಗಲಿಲ್ಲ. ಖಂಡಿತವಾಗಿಯೂ ಕೂಡ ಅನ್ವರ್ ಮಾಣಿಪ್ಪಾಡಿ ಕೊಟ್ಟಂಥ ಆ ವರದಿಯಲ್ಲಿ ಹಲವು ಭಾರಿ ಪ್ರಮುಖ ರಾಜಕಾರಣಿಗಳು ವಕ್ಫಿನ ಹೆಸರಲ್ಲಿ ಅವರು ಕೊಳ್ಳೆ ಹೊಡೆದದ್ದು ಬಹಿರಂಗ ಬರಲಿಕ್ಕೆ ಸಾಧ್ಯ ಆಗುತ್ತೆ. ಇದೊಂದು ದೊಡ್ಡ ಗೋಲ್ಮಾಲ್ ಪ್ರಕರಣ. ಇದರ ಬಗ್ಗೆ ಇದಕ್ಕೆಲ್ಲ ಇತಿಶ್ಯ ಆಗ್ಬೋದು ಅಂತ ಹೇಳಿ ನನ್ನ ಅನಿಸಿಕೆ. ಒಟ್ನಲ್ಲಿ ವಕ್ಫ್ ಚರ್ಚೆಯ ವೇಳೆ ವಿಜಯೇಂದ್ರ ವಿರುದ್ಧ ಬಾಂಬ್ ಹಾಕಲು ಹೋಗಿ ಕಾಂಗ್ರೆಸ್ ವಕ್ಫ್ ವರದಿಯನ್ನ ಕೆದಕಿದ್ದು ತಿರುಗುಬಾಣ ಅಸ್ತ್ರವನ್ನ ಎದುರಿಸುವಂತಾಗಿದೆ. ಇದನ್ನೇ ಬಳಸಿಕೊಂಡ ಬಿಜೆಪಿ ಸಿಬಿಐ ತನಿಖೆಗೆ ಕೊಡಿ ಎಂಬ ರಾಜಕಾರಣವನ್ನ ಶುರು ಮಾಡಿದ್ದು ಹಾವು ಸಾಯಲ್ಲ, ಕೋಲು ಮುರಿಯಲ್ಲ ಎಂಬುದಂತೂ ಸತ್ಯ. ಪೊಲಿಟಿಕಲ್ ಬ್ಯೂರೋ, ಪಬ್ಲಿಕ್ ಟಿವಿ. ಇದರಲ್ಲಿ ಯಾವ ತಿರುಗುಬಾಣನೂ ಏನಿಲ್ಲ, ಬಯಸಿದ್ದು ಅದನ್ನೇ. ನಾನು ಹೇಳಿದ್ದೀನಿ ಅವತ್ತೇ, ಯಾರ್ದೋ ಹೆಗಲ್ ಮೇಲೆ ಇಟ್ಟು, ಯಾರ್ದೋ ಯಾಕೆ ವಿಜಯೇಂದ್ರ ಮಾಣಿಪ್ಪಾಡಿಯವರ ಹೆಗಲ್ ಮೇಲೆ ಗನ್ನನ್ನು ಇಟ್ಟು ಇನ್ಯಾರನ್ನೂ ಟಾರ್ಗೆಟ್ ಮಾಡ್ದಂಗೆ ಇದೆ ಇದು. ಅದು ರಾಜಕೀಯದಲ್ಲಿ ಅವ್ರಿಗೆ ಅಭ್ಯಾಸ ಆಗೋಗ್ಬಿಟ್ಟಿದೆ. ಆ ರೀತಿ ಕಾಣಿಸ್ತಾ ಇದೆ. ನೋಡೋಣ ಯಾರ್ಯಾರು ಟಾರ್ಗೆಟ್ ಆಗ್ತಾರೆ ಅಂತ ಹೇಳಿ.